ಗುರೂಜಿ, ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಗುರುಗ್ರಹದ ಪ್ರಭಾವ ತುಂಬ ಇದೆ. ಯಾಕೆ ಅಂತಂದರೆ ಧನುಸ್ಸು ರಾಶಿಗೆ ಅಧಿಪತಿ ಗುರು. ಹಾಗಾಗಿ ತನ್ನ ಸ್ವಕ್ಷೇತ್ರದ ಮೇಲೆ ಹೆಚ್ಚಿನ ಹಿಡಿತವನ್ನು ಸಾಧಿಸ್ತಕ್ಕಂತಹ ಗುರು ಧನುಸ್ಸು ರಾಶಿಯವರಿಗೆ ಹೆಚ್ಚಿನ ವಿಶೇಷವಾದಂತಹ ಫಲವನ್ನು ನೀಡ್ತಕ್ಕಂಥದ್ದು. ಗುರು 6ನೇ ಮನೆಯಲ್ಲಿ ಸ್ಥಿತನಾಗಿರಬೇಕಾದ್ರೆ, 8ನೇ ಮನೆಯಲ್ಲಿ ಸ್ಥಿತನಾಗಿರಬೇಕಾದ್ರೆ, ಅಂದರೆ ವೃಷಭ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡುವಾಗ ಅತಿಯಾದಂತಹ ಕಷ್ಟ ನಷ್ಟಗಳನ್ನು ನೋಡಬೇಕಾಗತ್ತೆ. ಆದರೆ ಆ ಕಷ್ಟಗಳ ಮಧ್ಯದಲ್ಲೂ ಕೂಡ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಗುರುವಿನ ಅನುಗ್ರಹ ಅಂತ ಹೇಳಿ ತಿಳಿಬೇಕು. ಎಲ್ಲ ವಿಚಾರಗಳು ಕೂಡ ಲಾಭದಾಯಕ ಅಂತ ಹೇಳಿ ಮನಸ್ಸಿಗೆ ಬರುತ್ತೆ. ಆದರೆ ಫಲವನ್ನು ನೋಡುವಾಗ ಎಲ್ಲವೂ ಕೂಡ ಅಶುಭವಾಗಿಯೇ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮನಸ್ತಾಪ, ಅನಾರೋಗ್ಯ, ದೊಡ್ಡದಾದಂತಹ 2 ಪಿಡುಗುಗಳು ನಿಮ್ಮನ್ನು ಈ ವರ್ಷ ಪೂರ್ತಿ ಕಾಡುವಂಥದ್ದಿದೆ. ಗುರು 7ನೇ ಮನೆಯಲ್ಲಿ ಸಂಚಾರ ಮಾಡುವಾಗ, ಅಂದರೆ ಮಿಥುನ ರಾಶಿಯಲ್ಲಿ ಇರುವಾಗ ವಿಶೇಷವಾಗಿ ಎಲ್ಲ ರೀತಿಯಿಂದ ಸುಖ ಸಂತೋಷಗಳು ಸಿಕ್ಕತ್ತೆ. ಆದರೆ ಕೆಲವೇನು ಅಂತಂದರೆ ನಿಮ್ಮ ಅಜ್ಞಾನದಿಂದಲೋ ಅಥವಾ ನಿಮ್ಮ ಮನಸ್ಥಿತಿಯಿಂದಲೋ, ನೀವು ಆಲೋಚನೆ ಮಾಡ್ತಕ್ಕಂತಹ ರೀತಿಯಿಂದಲೋ ನಿಮಗೆ ಅದೆಲ್ಲ ತಪ್ಪಿ ಹೋಗುವಂತಹ ಸಾಧ್ಯತೆಗಳೇ ಇರುತ್ತೆ. ಯಾವ ಅನುಕೂಲ ಅಥವಾ ಯಾವ ಒಂದು ಸವಲತ್ತು ನಮಗೆ ದೊರಕತ್ತೆ ಅಂತ ಗೊತ್ತಾಗುತ್ತೋ ಆಗ ನಾವು ಬಹಳ ಚಟುವಟಿಕೆಯಿಂದ ಇದ್ದು ಅದನ್ನು ಪ್ರಾಪ್ತ ಮಾಡಿಕೊಳ್ಬೇಕು, ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ, ಆದರೆ ನಿಮಗೆ ಸಮಾಧಾನ ಇಲ್ಲ. ಮಾನಸಿಕವಾಗಿ ಏನೋ ಗೊಂದಲ. ಒಳ್ಳೆಯ ಕೆಲಸ ಆದರೂ ಕೂಡ ಅದನ್ನು ಒಪ್ಪಿಕೊಳ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಆರ್ಥಿಕವಾಗಿ ಸುಧಾರಣೆ ಆಗುತ್ತೆ, ಹಣಕಾಸಿನಲ್ಲಿ ಸ್ವಲ್ಪ ಬದಲಾವಣೆ, ಸ್ವಲ್ಪ ಮಟ್ಟಿಗೆ ಏರಿಕೆ, ಇವೆಲ್ಲವನ್ನು ಕಾಣಬಹುದು. ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಶನಿಯ ಪ್ರಭಾವ ಅಶುಭವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಲ್ಲಿ ಶುಭ ಅಂತ ಹೇಳಿ ನೀವು ಅಂದ್ಕೊಳ್ತೀರೋ ಅದೆಲ್ಲವೂ ಅಶುಭವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಕೊಟ್ಟು ಕಿತ್ತುಕೊಳ್ತಕ್ಕಂತಹ ಪ್ರಸಂಗಗಳು ಹೆಚ್ಚಾಗಿ ನಡೆಯುತ್ತೆ. ಅದು ದುಡ್ಡು, ಕಾಸು, ದ್ರವ್ಯ ಏನೇ ಇರಬಹುದು, ಕೊಟ್ಟ ಹಾಗೆ ಮಾಡ್ತಾನೆ ಮತ್ತು ಅದನ್ನು ವಿರುದ್ಧವಾಗಿ ಪಡ್ಕೊಳ್ತಕ್ಕಂಥದ್ದು. ಯಾವುದೇ ರೀತಿಯ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ಕುಟುಂಬ ಮತ್ತು ಆಪ್ತರು ಇವರಲ್ಲಿ ಸಾವು ನೋವುಗಳನ್ನು ನೋಡಬೇಕಾಗತ್ತೆ, ಕೇಳಬೇಕಾಗತ್ತೆ. ಇದು ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ. ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ತೊಂದರೆ ಮಾಡ್ತಾರೆ. ಸೇವಕರು ಅಂತ ಏನು ಹೇಳ್ತೀವಿ, ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿಗಳೇ ನಮಗೆ ತೊಂದರೆಯನ್ನು ಮಾಡ್ತಾರೆ. ಅದು ಬಹಳ ದೊಡ್ಡ ಮಟ್ಟದ ಹಿನ್ನಡೆ. ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು, ಕೆಟ್ಟ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂತಹ ಸಲಹೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿ, ಪ್ರತಿ ಗುರುವಾರ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಕ್ಷೇತ್ರ ಅಥವಾ ಮಠಗಳಿದ್ದರೆ ಅಲ್ಲಿಗೆ ಹೋಗಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ. ಶುಭವಾಗಿ. ಗುರುಜಿ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಶುಭ ಫಲಗಳು ಹೆಚ್ಚಾಗಿ ಕಾಣುತ್ತೆ. ಆದರೆ ಶುಭ ಫಲಗಳು ಏನೋ ನನಗೆ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂತಹ ಭ್ರಮೆ ಖಂಡಿತವಾಗಿ ಬೇಡ ಅಂತ ಅರ್ಥ. ದೊಡ್ಡ ಕಾಯಿಲೆಗಳಿದ್ದರೂ ಕೂಡ, ದೊಡ್ಡ ದೊಡ್ಡ ರೋಗಗಳಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಗುಣಮುಖವಾಗಿ ಅನುಕೂಲವಾಗುತ್ತೆ ಅನ್ನುವಂತಹ ಸೂಚನೆ ವೈದ್ಯರಿಂದ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮನಸ್ತಾಪ ಇದ್ದರೂ ಕೂಡ, ಮನಸ್ತಾಪದಿಂದ ದೂರವಾಗಿದ್ದರೂ ಕೂಡ ಮತ್ತೆ ಒಂದಾಗತಕ್ಕಂತಹ ಒಂದು ಬಂಧುತ್ವ ನೆಂಟರೇಷ್ಟರ ಮಧ್ಯದಲ್ಲಿ ನಡೀತಕ್ಕಂಥದ್ದಾಗತ್ತೆ. ಸಜ್ಜನರ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ ಬರುತ್ತೆ. ಆದರೆ ಅದನ್ನು ರೂಢಿಗೆ ತಂದುಕೊಳ್ಬೇಕು. ಒಳ್ಳೆಯವರ ಸಂಪರ್ಕವಾಗುತ್ತೆ, ಆದರೆ ಅದರ ಉಪಯೋಗವನ್ನು ಪಡ್ಕೊಳ್ಬೇಕಲ್ಲ ಅಲ್ವಾ. ಯಾರೋ ಶಾಸ್ತ್ರ ಹೇಳ್ತಾರೆ, ಯಾರೋ ಜ್ಯೋತಿಷ ಹೇಳ್ತಾರೆ, ಅದನ್ನು ನಂಬಿ ಕೇಳಿ ಅದರಂತೆ ನಡ್ಕೊಂಡಾಗ ನಮಗೆ ಒಳಿತಾಗತ್ತೆ ಎನ್ನುವಂತಹ ಭಾವನೆ. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮೇ ತಿಂಗಳು 14ರ ನಂತರದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಶುರುವಾಗುತ್ತೆ. ಯಾಕೆ ಅಂತಂದರೆ ಕೈಯಲ್ಲಿ ಹಣ ಓಡಾಡ್ತಾ ಇದ್ದಾಗ ನಮ್ಮ ಶಕ್ತಿಯನ್ನು ಮೀರಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು, ಹಣ ಇಲ್ಲದೇ ಇದ್ದಾಗ ಅದಕ್ಕೋಸ್ಕರವಾಗಿ ಪರಿತಪಿಸ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲಿ ಜಗಳವಾಗುತ್ತೆ, ಹಣಕಾಸಿನ ವಿಚಾರ, ಸಾಲ ಕೇಳುವಂಥದ್ದು ಅಥವಾ ಇನ್ಯಾವುದೋ ಸಾಕ್ಷಿಗೆ ಅವರನ್ನು ಕರೆಯುವಂಥದ್ದು, ಇದೆಲ್ಲ ಜಗಳಕ್ಕೆ ಕಾರಣವಾಗುತ್ತೆ. ಆರೋಗ್ಯದಲ್ಲಿ ತತ್ಕ್ಷಣದಲ್ಲಿ ವ್ಯತ್ಯಾಸವಾಗುತ್ತೆ. ಏನೋ ದೊಡ್ಡದಾದಂತಹ ತೊಂದರೆ
ಮನಸ್ಸಿನಲ್ಲಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ಚಿಂತೆ, ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಯಾರು ಏನೇ ಹೇಳಿದರೂ ಕೂಡ ಬದಲಾವಣೆ ಎನ್ನುವಂಥದ್ದು ಇರುವುದಿಲ್ಲ. ಶನಿಯ ಸ್ಥಾನ ಬದಲಾವಣೆ ಮಧ್ಯದಲ್ಲಿ ಬಲವಂತವಾದಂತಹ ಕೆಲವು ಕೆಲಸವನ್ನು ಮಾಡಿಸುತ್ತೆ. ಬೇಡ ಅಂತ ಅನಿಸಿರುತ್ತೆ, ಆದರೂ ಕೂಡ ಒತ್ತಡಪೂರ್ವಕವಾಗಿ ಆ ಕೆಲಸಗಳು ನಡೆದು ಹೋಗುತ್ತೆ. ಸ್ಥಿರಾಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಬರೀ ಗೊಂದಲ, ಜಗಳ ಅಷ್ಟೇ, ಏನೂ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಸೇವಕರು ಸಹಾಯ ಮಾಡ್ತಾರೆ, ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. ಯಾರಿಗೆ ನೀವು ಸಹಾಯ ಮಾಡಿ ನಿಮ್ಮ ಆಶ್ರಯದಲ್ಲಿ ಇಟ್ಕೊಂಡಿರ್ತೀರೋ ಅವರು ನಿಮಗೆ ಪ್ರತಿರೂಪವಾಗಿ ಅಥವಾ ಉಪಕಾರ ಸ್ಮರಣೆಯಿಂದ ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಮಾಜಮುಖಿಯಾದಂತಹ ಕೆಲಸಗಳು ನಿಮಗೆ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ಪ್ರತಿ ತಿಂಗಳಿಗೊಂದು ಸಾರಿ, ಅಂದರೆ ನಿಮ್ಮ ಜನ್ಮ ನಕ್ಷತ್ರ ರಾಶಿ ಯಾವತ್ತು ಬರುತ್ತೋ ಅವತ್ತು ತಲೆಗೆ ಅಭ್ಯಂಗ ಸ್ನಾನ, ಅಂದರೆ ಎಣ್ಣೆ ಸ್ನಾನವನ್ನು ಮಾಡಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಅನಾನುಕೂಲ ಇದ್ದಿದ್ದೆಲ್ಲ ಅನುಕೂಲವಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಗುರುಜಿ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ವರ್ಷದ ಆರಂಭದಲ್ಲಿ ಲಾಭ ಮತ್ತು ಶುಭಗಳಿಂದ ಬಹಳ ಪುಳಕಿತರಾಗ್ತೀರಿ. ಏನು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಆದರೆ ಮೇಲಧಿಕಾರಿಗಳ ಕಿರುಕುಳ ಆಗಲಿ, ಹಿಂಸೆ ಆಗಲಿ ತಪ್ಪಿದ್ದಲ್ಲ. ಇದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ಮಾನಸಿಕವಾದಂತಹ ಸ್ಥಿಮಿತತೆ ಇರುವುದಿಲ್ಲ. ದುಡ್ಡಿದೆ, ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ಲ. ಪ್ರಯೋಜನ ಆದರೂ ಏನು ಅನ್ನುವಂತಹ ವಿವೇಕ ಕಳ್ಕೊಳ್ಬೇಕಾದಂಥದ್ದು. ವಿನಾಕಾರಣ ತಿರುಗಾಟವಾಗಲಿ, ಒಂದು ಕೆಲಸಕ್ಕೆ ಹಲವಾರು ಬಾರಿ ಹೋಗುವಂಥದ್ದಾಗಲಿ, ಇದೆಲ್ಲ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ವಿರೋಧಿಗಳಿಂದ ಭೀತಿ ಹೆಚ್ಚಾಗುವಂಥದ್ದು. ಶತ್ರುಗಳು ನಿಮ್ಮನ್ನು ಆಗಾಗ ಹೆದರಿಸ್ತಾ ಇರ್ತಾರೆ. ಯಾವ ಕ್ಷಣದಲ್ಲಿ ನನಗೇನಾಗ್ಬಿಡುತ್ತೋ ಅನ್ನುವಂತಹ ಭಯದಲ್ಲೇ ಬದುಕಬೇಕಾದಂತಹ ಸ್ಥಿತಿ. ಶತ್ರು ಕಾಟ, ಶತ್ರುಗಳು ಎಲ್ಲ ಹೆಚ್ಚಾಗುವಂಥದ್ದಾಗತ್ತೆ. ಗುರುಗ್ರಹ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಾಣ್ತೀರಿ. ಆದರೆ ಹಿಂದೆ ಅನುಭವಿಸಿದಂತಹ ಕೆಲವು ಸಂಘಟನೆಗಳು, ಘಟನೆಗಳು ಅಥವಾ ಸಮಯ, ವಾತಾವರಣ ಇದು ಯಾವುದನ್ನು ಕೂಡ ಒಳ್ಳೆಯದಾಗಿ ನೋಡೋದಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳಬೇಕು. ಜೀವನೋತ್ಸಾಹ ಕಷ್ಟದಿಂದ ಪಾರಾಗತಕ್ಕಂತಹ ಒಂದು ವಿಧಾನವನ್ನು, ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಆ ರೀತಿಯ ಚಟುವಟಿಕೆ ನಿಮ್ಮಲ್ಲಿ ಪ್ರಬಲವಾಗಬೇಕಾದಂಥದ್ದು. ಶತ್ರುಗಳನ್ನು ಎದುರಿಸ್ತಕ್ಕಂತಹ ಧೈರ್ಯ, ಶಕ್ತಿ ಬರಬೇಕಾದಂಥದ್ದಾಗತ್ತೆ. ಕುಟುಂಬದ ವಾತಾವರಣ ನಿಧಾನವಾಗಿ ಸರಿಯಾಗ್ತಾ ಇದೆ ಅನ್ನುವಂತಹ ಅನುಭವವಾಗುತ್ತೆ. ಶನಿಯ ಪ್ರಭಾವ, ಶನಿಯ ಸ್ಥಾನಪಲ್ಲಟ ಕುಟುಂಬದಲ್ಲಿ ಮತ್ತೆ ಕಲಹವನ್ನು ಉಂಟು ಮಾಡುತ್ತೆ. ಅದು ವರ್ಷಾಂತ್ಯದಲ್ಲಿ ಅದನ್ನು ನೋಡಬೇಕಾದಂತಹ ಸ್ಥಿತಿ. ಏಕನಕ್ಷತ್ರ, ಏಕರಾಶಿಯ ದಂಪತಿಗಳು ವಿಚ್ಛೇದನದ ಭೀತಿಯನ್ನು ಹೊಂದಬೇಕಾಗತ್ತೆ. ಡಿವೋರ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವರಿಗೆ ಸಂತೋಷವಾಗುತ್ತೆ, ಸಹವಾಸ ತಪ್ಪಲ್ಲ ಅನ್ನುವಂತಹ ಭಾವನೆ ಕೆಲವರಲ್ಲಿ ಮೂಡ್ತಕ್ಕಂಥದ್ದು. ಅದನ್ನೇ ವಿಕಾರ, ಶನಿಯ ಪ್ರಭಾವ, ಶನಿಯಿಂದ ಆಗ್ತಕ್ಕಂತಹ ಕೆಟ್ಟ ಪರಿಣಾಮ, ಕೆಟ್ಟದರಲ್ಲೂ ಕೂಡ ವಿಕೃತಿಯನ್ನು ಮೆರಿತಕ್ಕಂಥದ್ದು ಅಂತಂದರೆ ಅದು ಶನಿಗ್ರಹದ ಪ್ರಭಾವ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ಇಲ್ಲ ಸಲ್ಲದಂತಹ ಅಪವಾದವನ್ನು ಎದುರಿಸಬೇಕಾಗತ್ತೆ. ರಾಜಕೀಯವಾಗಿ ಹಿನ್ನಡೆ, ಅವಮಾನಗಳು, ವ್ಯಾವಹಾರಿಕವಾಗಿ ನಷ್ಟ, ಸ್ವಯಂಕೃತ ಅಪರಾಧಗಳು ಹೆಚ್ಚಾಗುವಂಥದ್ದು, ಬೇರೆಯವರ ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಅಹಂಭಾವವನ್ನು ದೂರ ಮಾಡದಲೇ ಅದರಲ್ಲೇ ಮುಳುಗಿ ಹೋಗಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ಇಷ್ಟೆಲ್ಲ ಪರಿಸ್ಥಿತಿಗಳನ್ನು ಅನಿವಾರ್ಯವಾದರೂ ಕೂಡ ಎದುರಿಸಲೇಬೇಕಾದಂಥದ್ದು ಇದ್ದೇ ಇರುತ್ತೆ. ಪ್ರತಿ ಶನಿವಾರ ಸೂರ್ಯೋದಯಕ್ಕೆ ಸರಿಯಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶನಿಯನ್ನು ಪ್ರೀತಗೊಳಿಸಿ, ಆದಷ್ಟು ಕಪ್ಪು ಬಟ್ಟೆ, ಕೆಂಪು ಬಟ್ಟೆಯನ್ನು ಧಾರಣೆ ಮಾಡಬೇಡಿ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಶುಭವಾಗಿ. ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಈ ವರ್ಷ ಮೇ ತಿಂಗಳು 14ರಿಂದ ಅಕ್ಟೋಬರ್ 18ರವರೆಗೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮಾನಸಿಕವಾಗಿ, ದೈಹಿಕವಾಗಿ, ವ್ಯಾವಹಾರಿಕವಾಗಿ ಅನುಭವಿಸಬೇಕಾದಂಥದ್ದು. ನಿಜವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಯಾವತ್ತೂ ಕಂಡು ಕೇಳರಿಯದಂತಹ ಅನುಭವಕ್ಕೆ ಸಾಕ್ಷಿಯಾಗುವಂಥದ್ದು. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೆ ಮತ್ತೆ
ಹಳೆಯ ಸಮಸ್ಯೆಗಳೇ ಪುನರಾವರ್ತನೆಯಾಗುತ್ತೆ. ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೂ ಕೂಡ ಅದೇ ಸಮಸ್ಯೆಗಳು ಪುನರಾವರ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆಲ್ಲ ಪರಿಹಾರ ಸಣ್ಣ ಪ್ರಮಾಣದಲ್ಲಿ ಸಿಗ್ತಾ ಹೋಗುತ್ತೆ. ಆರಂಭದಲ್ಲಿ ನೀವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದೇನಿದೆ, ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮ್ಮನ್ನು ಅದರಿಂದ ಹೊರಬರುವ ಹಾಗೆ ಮಾಡ್ತಕ್ಕಂಥದ್ದಾಗುತ್ತೆ. ಡಿಸೆಂಬರ್ 5ರಿಂದ ವರ್ಷಪೂರ್ತಿ ಮತ್ತೆ ಸಮಸ್ಯೆಗಳು ಉಲ್ಬಣವಾಗ್ತಾ ಹೋಗುತ್ತೆ. ಅಂದರೆ ಮುಂದಿನ ಯುಗಾದಿವರೆಗೂ ಕೂಡ ಅದನ್ನು ನೋಡಬೇಕಾದಂಥದ್ದು. ಜನ್ಮರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗುರು ಅತಿಯಾದಂತಹ ಕೋಪಕ್ಕೆ ದಾರಿ ಮಾಡಿಕೊಡ್ತಾನೆ. ಕೋಪದಿಂದ ತೊಂದರೆಗಳಾಗತ್ತೆ. ಕೋಪದಿಂದ ಆಡ್ತಕ್ಕಂತಹ ಮಾತುಗಳು, ಕೈಂಕರ್ಯ ಇವೆಲ್ಲವೂ ಕೂಡ ನಿಮಗೆ ದೊಡ್ಡದಾದಂತಹ ನಷ್ಟವನ್ನು, ಹೊಡೆತವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ರಾಜಕಾರಣಿಗಳಿಗೆ ಸ್ಥಾನ ಭಯ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಅಧಿಕಾರಿಗಳ ತಪ್ಪಿನಿಂದ ಸಮಸ್ಯೆಯನ್ನು, ಅವಮಾನವನ್ನು ಎದುರಿಸಬೇಕಾದಂಥದ್ದಿರುತ್ತೆ. ಹೋರಾಟದ ಜೀವನ ಅಂತ ಹೇಳಿದರೆ ತಪ್ಪಾಗಲಾರದು. ಮಧ್ಯದಲ್ಲಿ ತಪ್ಪಿನ ಅರಿವಾಗತ್ತೆ, ನಾನು ಏನು ತಪ್ಪು ಮಾಡಿದ್ದೇನೆ, ನನ್ನಿಂದ ಯಾವ ಅಪರಾಧ ಆಗಿದೆ ಅಂತ. ಆದರೆ ಅಹಂಭಾವ, ಪ್ರತಿಷ್ಠೆ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನ ನಿಮ್ಮಿಂದ ಆಗದೇ ಇರತಕ್ಕಂಥದ್ದು ದೊಡ್ಡ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಸ್ತ್ರೀ ಸಂಬಂಧವಾದಂತಹ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದು ದೊಡ್ಡ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು. ವಾಹನದಿಂದ, ಮನೆಯಿಂದ ನಷ್ಟವಾಗ್ತಕ್ಕಂಥದ್ದು, ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಇವೆಲ್ಲವನ್ನು ನೋಡಬೇಕಾಗತ್ತೆ. ವಿಶೇಷವಾಗಿ ಜಾತಕ ಪರೀಕ್ಷೆಯ ಅಗತ್ಯತೆ ಇರುತ್ತೆ. ಸರಿಯಾದಂಥವರ ಜ್ಯೋತಿಷ್ಕರ ಹತ್ತಿರ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಂಡು ಇರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಮನೆಯಲ್ಲಿ ಹಿರಿಯರ ಕಾರ್ಯವನ್ನು ಸರಿಯಾಗಿ ಮಾಡಿ. ಪಿತೃಶಾಪ, ಪ್ರೇತಶಾಪ ಇತ್ಯಾದಿಗಳು ವಿಶೇಷವಾಗಿ ಕಾಣತಕ್ಕಂಥದ್ದು. ಜಾತಕ ಪರಿಶೀಲನೆಯಿಂದ ಮಾತ್ರ ಅದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ವಿಶೇಷವಾಗಿ ಗೋಸೇವೆಯನ್ನು ಮಾಡಿ. ಶುಭವಾಗಲಿ. ಗುರುಜಿ, ಪ್ರತಿದಿನ ಬೆಳಗ್ಗೆ ಭವಿಷ್ಯ ಈ ದಿನ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದಕ್ಕೆ, ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯುಗಾದಿಯ ವಿಶೇಷತೆ ಜೊತೆಗೆ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬ ಶುಭವನ್ನು ತರಲಿ. ಎಲ್ಲರ ಮನಸ್ಸು ಶುದ್ಧವಾಗಲಿ. ಎಲ್ಲರೂ ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡಿ. ಸನ್ಮಂಗಲಾನಿ ಭವಂತು.